ಬಡ್ಡಿ ಮಗ ಕಳ್ಳ ನೀನು. ಅಲ್ಲ ಕಳ್ಳ ಬಡ್ಡಿ ಮಗನೇ, ನನ್ಗಿಂತ ಮುಂಚೆ ಬಂದ್ಬಿಟ್ಟು. ಏಯ್ ನನ್ಗಿರ ಮುಂದಾಗೆ ಬಂದ್ಬಿಟ್ಟಿದೆಯಲ್ಲ ಆಮಸೆ. ಲೇ ಪೌರ್ಣಮಿ, ನನಗಿಂತ ಮುಂಚೆ ಬಂದಿರೋ ಬಡ್ಡಿ ಮಗ ನೀನು. ನಾನು ಹೋಗಿ 1 ವಾರ ಸಂತೆ ಹೋಗಿದೆ, 1 ವಾರದಿಂದ ಬಂದಿರ್ಲೇ ಇಲ್ಲ. ನನಗಿಂತ ಮುಂಚೆ ಬಂದ್ಬಿಟ್ಟು ನೀನು ನನ್ನೇ ಮುಂಚೆ ಬಂದಿದ್ದೆ ಅಂತೀಯಲ್ಲ. ಲೇ ಅಮಾಸೆ ಬಡ್ಡಿ ಮಗ ಕಳ್ಳ, ನಾನು ನನ್ನ ಹೆಂಡ್ರನ್ನ ಹೆರಿಗೆಗೆ ಬಿಟ್ಬಿಟ್ಟು ಬರಕ್ಕೆ ಹೋಗಿದ್ದೆ ಕಳ್ಳ. 15 ಆಯ್ತು. ನನಗಿನ ಮುಂದಕ್ಕೆ ಬಂದ್ಬಿಟ್ಟು ನನಗಿನ ಮುಂದಕ್ಕೆ ಬಂದ್ಬಿಟ್ಟು ಇಲ್ಲ ಅಂತೀಯಲ್ಲ. ಅದಿರ್ಲಿಲ್ಲ ಅಮಾಸೆ ಏನಿಲ್ಲ ಅಲ್ಲೋಡ್ಲ ಎಣದ್ ರಾಶಿನೇ ರಾಶಿ ಬಿದ್ದವಲ್ಲ. ಹೂ ಕಳ ಪೌರ್ಣಮಿ, ಏನ ಮಾಡೋದು? ಈ ವಾಸನ ನನ್ನ ಕೈಲಿ ತಡೆಕಾಯ್ತಾ ಇಲ್ಲ ಕಳ. ಏನ ಮಾಡೋದು? ನನ್ನ ಕೈಲಿ ತಡೆಕಾಯ್ತಾ ಇಲ್ಲ ಕಳ. ಎಲ್ಲ ಮಾಡೋದು? ಲೇ ಪೌರ್ಣಮಿ, ಅದಿರ್ಲಿ ಕಳ್ಳ, ಇಲ್ಲಿ ಬಿದ್ದಿದ್ದ ಅಕ್ಕಿ ಬಟ್ಟೆ ಬರೀ ಕಾಯಿ ಎಲ್ಲ ಯಾರನ್ನ ಕದ್ದಿರೋರು? ಲೇ ಅಮಾಸೆ, ನೀನು 1 ವಾರದಿಂದ ಬರಲ್ಲ ಅಂತೀಯ, ನಾನು 15 ನಾನು ಬರಲ್ಲ. ಆದ್ರೆ ಯಾವನು ಐನಾದಿ ಕಳ್ಳ ಇರ್ಬೇಕಲ್ಲ. ಇನ್ಯಾರು ಇರ್ಬೇಕಲ್ಲ ಬಡ್ಡಿ ಮಗನೇ? ನೀನೇ ಎತ್ತಿ ಗಂಟು ಕಟ್ ಮಾಡಿಕೊಂಡು ಯಾರ ಮೇಲೆ ಸುದ್ದಿ ಹೇಳ್ತಿಯಲ್ಲ ಲೇ. ಲೇ ಬಡ್ಡಿ ಮಗನೇ, ನಾನು ಯಾಕೋ ಸುಳ್ಳು ಹೇಳಿ? ಯಾವನೋ ಕಳ್ಳ ಸೇರ್ಕೊಂಡಿರ್ಬೇಕು, ಆ ವಿಷಯ ಇರ್ಲಿ. ಏನೋ ಈ ಹೆಣದ ರಾಶಿ, ಈ ವಾಸನೆ ತಡೆಯಕ್ಕಾಗಲ್ಲ ಕಣೋ ನನ್ನ ಕೈಲಿ. ಹೂಗಳ ಬಡ್ಡಿ ಮಗನೇ ಪೌರ್ಣಮಿ, ಈ ವಾಸನೆ ನನ್ನ ಕೈಲಿ ತಡೆಯಕ್ಕಾಗಿಲ್ಲ. ಏನಾರ ಒಂಚೂರು ಮಡಗಿನೇ ಇಲ್ಲ. ಕಾಳ್ ಬಡ್ಡಿ ಮಗ ಅಂತ ನನ್ಗೆ ಚೆನ್ನಾಗಿ ಗೊತ್ತಿಲ್ಲ. ಲೇ ಈತ್ಲು ಮರ್ದ ಹೂನ ತಂದಿದ್ದೀನಿ, ಬರಲೇ ಕುತ್ಕೊ ಬರ. ಕಳಿಗ್ಲೋ ಸರ್ನೇ. ಅಯ್ಯೇ ತಗೊಳ ಮಸಲೆ ಕೊಡ ಇಲ್ಲಿ. ಎಲ್ಲಾರು ಒಟ್ಟಾಡ್ಸ್ಕೊಂಡು ಹಿಡಿತಾರೆ ಕುಂಬ್ಳುಗೋಡೋರು. ಊತ್ಲ ಅಂತ. ಸರಿ ಹೊಸಿ ಕುಡಿಯೋ. ಲೇ ನಂದಿಲ್ಲಿ ಕಣ ಬಡ್ಡಿ ಮೇಲೆ ಕೊಡ್ಬಿಟ್ರು ಒಳ್ಳೇದಿ, ನೀನು ಹೊಸಿ ಕುಡಿಯಲು. ತಾಯಿ ಅಯ್ಯೇ ನಮ್ಮವ್ವ ಎಲ್ಲಮ್ಮ ತಾಯಿ. ಲೋ ಪೌರ್ಣಮಿ, ಏನ್ ಹಾಕೊಂಡ್ರು ಅಷ್ಟನೇ ಒಯ್ತಾ ಇಲ್ವಲ್ಲ, ಏನ ಮಾಡೋದು? ಏ ಅಮಾಸೆ, ಇನ್ನೊಸಿ ಮಡಗಿದ್ದೀನಿ, ನೀನ್ ಕೇಳ್ತಿ ಅಂತ ಗೊತ್ತು. ತಗೊಳ ಅಮಾಸೆ. ಒಳ್ಳೆ ಪೌರ್ಣಮಿ. ಏ ಪೌರ್ಣಮಿ, ಹೊಸಿ ಕುಡಿಯೋ ಬಡ್ಡಿ ಮಗನೇ. ಎಲ್ಲಾರು ಒಟ್ಟಾಡ್ಕೊಂಡು ಹೋಗ್ಬಿಟ್ಟಾರೆ, ಎಣ್ಣ ಉಣ್ಲಿಲ್ಲ ಅನ್ಬಿಟ್ಟು. ಆಯ್ತು ಕುಡಿಯೋ ತಾಯಿ ನಮ್ಮವ್ವ. ತಾಯಿ ನಮ್ಮವ್ವ ಎಲ್ಲಮ್ಮ ತಾಯಿ ಎಲ್ಲ ತಂದ್ಕೊಡ್ಲೇ ಇಲ್ವಲ್ಲ. ಏ ಅಮಾಸೆ, ಯಾಕೋ ಆಕಾಶನೇ ಗರ 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 ತಿರ್ತದಲ್ಲ. ಏ ಹೂಗಳ ಪೌರ್ಣಮಿ, ನನಗೂನು ಆಕಾಶ ಭೂಮಿ 2 ಗರ ಗರ ರೋಡ್ ನಡಿದವಗಳ. ಏನ ಮಾಡೋದು? ಅಮಾಸೆ, ಈ ನಮ್ ತಾಯಿ ಎಲ್ಲವನ್ನ ಒಂದ್ಸಾರಿ ಕೊಂಡಾಡಿಸ್ಬಿಡ್ಬೇಕಲ್ಲ. ಹೂಗಳ ಹೇಳೋ ಮೇಲೆ ಕಳ್ಳನೇ ಇರ್ಬೇಕಲ್ಲ. ಹೌದು ಕಳ್ಳ. ಅಮಾಸೆ, ನೀನು ಆ ಚಟ್ಟಿ ಗಿಡದ ಮೇಲೆ ಕುತ್ಕೊಬಿಡ್ಲ, ನಾನು ಈ ತುಂಬೆ ಗಿಡದ ಮೇಲೆ ಕುಂತ್ಕೊಂಡ್ಬಿಡ್ತೀನಿ. ಹುಷಾರ ಕುಟ್ಕೊಳ್ಳೋ ಬಡಿ. ಬಹುಧೀ ಭಿಕ್ಷಾಂದೇಹಿ, ಬಹುಧೀ ಭಿಕ್ಷಾಂದೇಹಿ. ಪರಮಾತ್ಮ, ಈ ಪಟ್ಟಣದಲ್ಲಿ ಯಾರು ಭಿಕ್ಷವನ್ನು ಹಾಕೋರು ಯಾರೂ ಇಲ್ಲವೇ? ಏನಿದು ಪೇತ ಭೂಮಿಯು? ಪರಮಾತ್ಮ, ಶ್ರೀದೇವ, ಈ ಸತ್ಯವ್ರತನಿಗೆ ತಕ್ಕಾದ ಸ್ಥಳಕ್ಕೇ ಬಂದಿರುವೆನು. ಇದು ಪೇತ ಭೂಮಿ. ಇಲ್ಲಿ ನೋಡಿದರೂ ಕಾಡ್ಕಿಚ್ಚುಗಳು, ಪೇಡೆಗಳೇ ಇರುವುದಿಲ್ಲ. ಇರಲಿ,
ಇಲ್ಲಿರುವ ನಾನು ಉದರ ಪೋಷಣೆಗೆ ತಾಳಲಾರೆನು. ಇಲ್ಲಿರುವ ಕಾಯಿ ಚೂರು ಬಾಳೆಹಣ್ಣುಗಳನ್ನು ತಿಂದು ನಾನು ಉದರ ಪೋಷಣೆಯನ್ನೂ ತೀರಿಸಿಕೊಳ್ಳುವುದು. ಅದು ಅಲ್ಲದೆ ಪಟ್ಟಣದಲ್ಲಿ ಪಾಲನೆ ಮಾಡಲೆಂದು ನನ್ನಲ್ಲಿ ವಸ್ತ್ರವಿಲ್ಲ. ಕಾರಣ ಈ ಸವದ ಮೇಗಳ ವಸ್ತ್ರವನ್ನು ತೆಗೆದುಕೊಂಡು ಹೋಗುವೆನು. ಏನಿದು? ಯಾರೋ ಮಾತನಾಡುವ ಶಬ್ದವೂ ಕೇಳಿ ಬರುತ್ತಿರುವುದಲ್ಲ. ಇದೆಲ್ಲವೂ ನನಗೆ ಭ್ರಮೆ ಇರಬೇಕು. ಈ ಪ್ರೇತ ಭೂಮಿಯಲ್ಲಿ ಯಾರು ತಾನೇ ಬರುವರು? ಅದು ಅಲ್ಲದೆ ಬಂದರೆ ನನ್ನನ್ನು ಏನು ತಾನೇ ಮಾಡುವರು? ನಾನೇನು ಕಳ್ಳತನವನ್ನು ಮಾಡುತ್ತಿರುವನೆ? ಇರಲಿ ಪರಮಾತ್ಮ ಶನಿದೇವ, ಇದೆಲ್ಲವೋ ನಿನಗೆ ಅರ್ಪಿತವಾಗಲಿ. ಅಯ್ಯೋ ಪರಮಾತ್ಮ, ಅಪ್ಪ ಬೇಡಿ ಸ್ವಾಮಿ. ನೋಡ್ಲ ಐನಾತಿ ಕಳ್ಳ ಸಿಕ್ಬಿದ್ದು. ನಾನು ಬರಲ್ಲ ನೀನು ಬರಲ್ಲ ಅಂದ್ರೆ ಎಂತ ಐನಾತಿಗಳನ್ನ ಹಿಡಿದುಕೊಂಡ್ಲೇ. ಅಮಾಸೆ ಹೇಳ ಪೌರ್ಣಮಿ, ಎಲ್ಲ ಮಾಡೋದು ಕತ್ತೆ ಆಗ್ಬಿಟ್ಟದೆ. ಲೇ ಪೌರ್ಣಮಿ, ಸ್ವಾಮಿ ಒಡೆಯಬೇಡಿ ತಡೆಯಲಾರೆ ಹಡಿಯ ಬಿಡಿ ಒಡೆಯಬೇಡಿ ತಡೆಯಲಾರೆ ಹಡಿಯ ಬಿಡಿ ಒಡೆಯಬೇಡಿ ಪರಮಾತ್ಮ. ನಾನು ಬಡವ ಒಡೆಯಬೇಡಿ ಒಡೆಯಬೇಡಿ ನಡೆಯಲಾರೆ ಅಡಿಯಾಬೇಡಿ ಹೋತಾರೆ. ಅಯ್ಯ ಅಪ್ಪ, ನಾನೊಬ್ಬ ಪರದೇಶದ ಭಿಕ್ಷುಕನು ಸ್ವಾಮಿ. ತಿನ್ನಲು ಅನ್ನವಿಲ್ಲದ ಕಾರಣ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗೋಣವೆಂದು ಬರುತ್ತಿದ್ದಾಗ ಇಲ್ಲಿ ಬಂದೆನು ಸ್ವಾಮಿ. ಇಲ್ಲಿ ಉದರ ಪೋಷಣೆಗೆ ತಾಳಲಾರದೆ ನಾನಿಟ್ಟಿದ್ದ ಕಾಯಿ ಚೂರು ಬಾಳೆಹಣ್ಣನ್ನು ಎತ್ತಿಕೊಂಡೆನಪ್ಪ. ತಂದೆ, ನಾನು ಸತ್ಯವಾಗಿಯೂ ನಾನು ಕಳ್ಳತನವನ್ನು ಮಾಡಲಿಲ್ಲಪ್ಪ. ಮಾಡ್ಬಿಟ್ಟು ಕಲಿಲ್ಲ ಅಂತಾನೆ ಕಡಗ್ಲ ನಾವು ಮರ್ಕೆ ಹೇಳ್ತೀನಿ. ಹೊಡೆಯಬೇಡಿ ಸ್ವಾಮಿ. ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ನನ್ನ ಹೆಸರು ಕುರುವೀರಪ್ಪ ಅಂತ. ನನ್ನ ಕಸುಬು ಕುರಿ ಕಾಯೋದು, ಕಂಬಳಿ ನೇಯೋದು, ಕುರಿ ತುಪ್ಪನ ಕತ್ತರಿಸೋದು ಅಲ್ವಾ ಸ್ವಾಮಿ? ಸ್ವಾಮಿ, ನಾನು ಮದುವೆ ಆದಾಗ ನಮ್ಮ ಮಾವ 2 ಕುರಿ ಕೊಟ್ಟಿದ್ದ ಸ್ವಾಮಿ.
ಎಷ್ಟು ಕುರಿ ಸ್ವಾಮಿ? 2 ಕುರಿ ಕೊಟ್ಟಿದ್ರು. 2 ಕುರಿಗೆ ಏನಾದ್ರು ಒಂದು ಗಂಡು ಕುರಿ ಹುಡುಕ್ಬೇಕಲ್ವೇ? ಅದಕ್ಕೆ ಇಲ್ಲಿ 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 ಅದೇ ತುಪ್ಪದ ಮಠದಲ್ಲಿ ಚಿಕ್ಕಣ್ಣ ಅಂತ ಇದ್ರು. ಆ ಚಿಕ್ಕಣ್ಣ ಅಂತ ಹೋಗಿ ಒಂದು ಟಗರು ಮರಿ ತಗೊಂಬಂದೆ ಸ್ವಾಮಿ. ತಗೊಂಬಂದು ಕುರಿಗಳ ಜೊತೆಗೆ ಹಾಕ್ತೆ. ಹೌದು, ಎಲ್ಲ ಇದಾಗಿ 1, 2, 3, 10, 100 ಸ್ವಾಮಿ ಇಲ್ಲೆಲ್ಲ ಕೂತವೆಲ್ಲ ಕರಿತಲೆಗಳು ಕುರಿ 300 ಕುರಿ ಆದ ಸ್ವಾಮಿ. 300 ಕುರಿ ಆದ ಸ್ವಾಮಿ. ಈಗ ನನ್ನ ಕುರಿ ಇಲ್ಲೇ ಬಿಟ್ಟಿದ್ದೆ, ಎಲ್ಲೋ ಒಂಟಾಗಿರಂಗ ಎಲ್ಲೋ ಮಸಾಣದಲ್ಲಿ ಮೀತಾ ಇರಬೇಕು. ಒಸಿ ಹೋಗಿ ನೋಡ್ತೀನಿ. ಕುರಿಗಳ ಕಾಯುವ ಕುರುಬಲು ನಾನು, ಕುರಿಗಳ ಕಾಯುವ ಕುರುಬಲು ನಾನು, ಕಂಬಳಿ ನೇಯುವ ಕುರುಬಲು ನಾನು, ಕಂಬಳಿ ನೇಯುವ ಕುರುಬಲು ನಾನು, ಕುರಿಗಳ ಕಾಯುವ ಕುರುಬಲು ನಾನು. ರೇ ಕರಿಯ ಕೆಂಚ ಎಲ್ಲೆಲ್ಲೋ ಅಡ್ಡಾಗವೆ, ಸಂಧಿ ಗೊಂದಿಲ್ಲ ಸಣ್ಣದಲ್ಲಿ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಇರ್ಲಿ, ಅಲ್ಲಿ ಹೋಗಿ ವಿಚಾರ ಮಾಡ್ತೀನಿ. ಇನ್ಯಾರಿರ್ಬೋದು? ಎಲ್ಲೋ ಅಮಾಸೆನೂ ಪೌರ್ಣಮಿನೂ ಒಟ್ಟು ತುಂಬ ಕುಡಿದ್ಬಿಟ್ಟು ಎಲ್ಲೋ ಗಲಾಟಿಗೆ ಬಿದ್ದುಬಿಟ್ಟಿರಂಗವ್ರೆ. ಇರೋ ಸಿಗೋ ವಿಚಾರ ಮಾಡ್ತೀನಿ. ಪೌರ್ಣಮಿ ಯಾಕರ್ಲ ಯಪ್ಪನ್ ಹಿಡ್ಕೊಂಡು ನಂಗೆ ದನ ಬೆಳ್ದಂಗೆ ಬಡಿತಾ ಇದ್ದೀರಿ. ಯೋ ಬೀರಪ್ಪ ತಾತ, ನೀನ್ ಯಾಕಯ್ಯ ಇಲ್ಲಿಗೆ ಬಂದೆ? ನೀನ್ ಯಾರಯ್ಯ ಕಷ್ಟರಿಗೆ? ಎಲ್ಲ ಕಣ್ರಪ್ಪ, ಹಂಗೆಲ್ಲ ಹಿಡ್ಕೊಂಡು ಆ ಯಪ್ಪನ್ನ ಹೊಡಿತಾ ಇದ್ರೆ ಆ ಯಪ್ಪ ಏನಾಗಬೇಕು? ನೀವು ಕೂಗಾಡ್ತಿದ್ರಲ್ಲಪ್ಪ, ಅದನ್ನ ಸದ್ದನ್ನು ಕೇಳಿಸ್ಕೊಂಡು ಅದಕ್ಕೆ ಇಲ್ಲಿಗೆ ಬಂದೆ. ಲೇ ಅಮಾಸೆ, ನಿನ್ನ ಹೆಂಡ್ರು ಈಗ ಇಲ್ಲಿಂದ ಓಡೋದಾಗ ನಾನೇ ಅಲ್ಲೆಲ್ಲ ಹೋಗಿ ನ್ಯಾಯ ಮಾಡಿ ಕರ್ಕೊಂಬಂದು ನಿನಗೆ ಸೇರಿಸಿದ್ದು. ಅದು ಸರಿನೇ ಅನ್ನೋ. ಯೋ ಬೀರಪ್ಪ ತಾತ, ಆಮೇಲೆ ಇನ್ಯಾವ ನ್ಯಾಯ ಮಾಡಿದಿ ಹೇಳಯ್ಯ? ಲೈ, ನಿನ್ನ ಹೆಂಡ್ರಿಗೆ 2 ಡೇಟ್ ಹೊಡೆದೆ ಅಂದ್ಬಿಟ್ಟು ಅವ್ನು ಯಾವನ ಜೊತೆನೋ ಓಡಾಯ್ತಾ ಇದ್ಲು. ಅವನು ಹೋಗಿ ನಾನು ನ್ಯಾಯ ಮಾಡಿ ಅವ್ರಿಗೆಲ್ಲ ಸಮಾಧಾನ ಮಾಡಿ ನಿನ್ನ ಹೆಂಡ್ರನ್ನ ತಂದು ಸೇರಿಸ್ಲಿಲ್ವಲ್ಲ? ಸರಿ ಕಣಯ್ಯ ತಾತ, ಆಗಿದ್ಮೇಲೆ ಮಶಾನ ಯಾರಿಗೆ ಎಷ್ಟು ಸೇರ್ಬೇಕು? ಲೇ, ಇನ್ಯಾರಿಗೆಲ್ಲ ಸೇರಬೇಕು? ನಿಮ್ಮ ತಾತನಿಗೆ ಸೇರ್ಬೇಕಾಗಿತ್ತು. ತಾತ ಯಾರಿಗೆ ಎಷ್ಟು ಸೇರ್ಬೇಕು? ನಿಮ್ಮ ತಾತ ಗೋತ ಹೊಡೆದ್ಮೇಲೆ ನಿಮ್ಮ ಅಪ್ಪನಿಗೆ ಸೇರಬೇಕು. ಯೋ ಬೀರಪ್ಪ ತಾತ, ನ್ಯಾಯ ಅಂದ್ರೆ ನ್ಯಾಯ ಕಣಯ್ಯ. ನಮ್ಮಪ್ಪ ಒಂದಾದ್ಮೇಲೆ ಯಾರಿಗಯ್ಯ ಸೇರುತ್ತೋ? ಲೇ ಪೌರ್ಣಮಿ, ನಿಮ್ಮ ಅಪ್ಪದಿರ್ ಗೋತ ಹೊಡೆದ್ಮೇಲೆ ಇನ್ಯಾರಿಗೆಲ್ಲ ಸೇರ್ತದೆ? ನಿಮ್ಮಿಬ್ಬರಿಗೆ ಸೇರೋದು. ನ್ಯಾಯ ಅಂದ್ರೆ ನ್ಯಾಯ. ಹಂಗಿದ್ಮೇಲೆ ಈ ಮಸಂಡಲ್ಲಿರೋ ಅಕ್ಕಿ ಬಟ್ಟೆ ಬರೀ ಹಣ್ಣು ಹಂಪಳ ಇಲ್ಲ, ಇವನು ಕಲ್ಕೊಂಡು ಮೂಟೆ ಕಟ್ಟು ಮಡಿಕೊಂಡ್ಬಿಡವನೆ. ಅದನ್ನ ನಮಗೆ ಕೊಡಿಸ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಂಗೆ ದಂಡಂ ಜಸಗುಂಡ. ಲೇ ಅಮಾಸೆ, ಮಡಕ್ತೀನಿ ನೋಡು. ನನಗೆ ಯೋ ಮಷಣ ಯಾರು ಜಯ ನನಗೆ ನೀನು ಮುಳುಗಕ್ಕೆ? ಏಯ್ ಹೊಸಿ ತಡ್ಕೊಳ್ಳಲ್ಲ. ಬೀರಪ್ಪ ತಾತ, ನಾನು ಅವ್ರ ವಿಚಾರ ಮಾಡಿ ನಿಮ್ಮ ವಸ್ತುನ ನಿಮ್ಗೆ ಈಸ್ಕೊಡ್ತೀನಿ. ಇಲ್ಲಾಂದ್ರೆ ನಿನ್ಗೆ ಅಯ್ಯ ದೇಸಿಗರೆ, ಅಪ್ಪ ಅವರ ವಸ್ತುಗಳನ್ನು ಅವರಿಗೆ ಕೊಟ್ಟು ಬಿಡಪ್ಪ. ಸ್ವಾಮಿ ತೆಗೆದುಕೊಳ್ಳಿಯಪ್ಪ. ಏ ಪೌರ್ಣಮಿ, ಏ ಅಮಾಸೆ, ಎಲ್ಲ ಕರೆಕ್ಟ್ ಆಗಿ ನಾವು ನೋಡಿ
ದುಡ್ಡು ಈಸ್ಕೊಳ್ಳೋ ಈ ಬೀರಪ್ಪನ ಹತ್ರ, ಇಲ್ಲ ಅಂದ್ರೆ ಈ ಎಲ್ಲ ಬೀರಪ್ಪ ಕರೆಕ್ಟಾಗಿ ಅದೇ ಕಣೋ, ಕರೆಕ್ಟ್ ಆಗೈತೇನೋ, ಕರೆಕ್ಟಾಗಿ ಅದೇ. ಇಲ್ಲ ಅಂದ್ರೆ ಹೇಳೋ ದಂಡಂ ಜಸಗುಣಂ. ಏಯ್ ಮೊಳಗಿದೆ ನೋಡ್ರಿ ನನಗೆ ಹೊಡಿದೆ. ಅಯ್ಯ ದೇಸಿಗನೇ ಸ್ವಾಮಿ, ಯಾವ ದೇಶವು ನಿನ್ನದು, ಯಾವ ಕೋಶವು ನಿನ್ನದು. ಅಯ್ಯ ದೇಸಿಗನೇ, ಯಾವ ದೇಶವು ನಿನ್ನದು, ಯಾವ ಕೋಶವು ನಿನ್ನದು. ಇಲ್ಲಿಗೆ ಏಕೆ ಬಂದೆಯ ಎಲೆ ದೇಸಿಗನೇ. ಅಯ್ಯ ಅಯ್ಯ ದೇಸಿಗನೇ, ಅಣ್ಣ ಯಾವ ದೇಶವಪ್ಪ ನಿನ್ನದು, ನಿನ್ನ ಹೆಸರೇನು, ಇಲ್ಲಿಗೆ ಏಕೆ ಬಂದೆ, ಸ್ವಾಮಿ, ಈ ಪಾಪಿಗಳ ಕೈಗೆ ಏಕೆ ಸಿಕ್ಕಿದೆಯಪ್ಪ. ಸ್ವಾಮಿ ಹೇಳುವನು ಕೇಳಿ. ನಾನೊಬ್ಬ ಪರದೇಶಿ, ನಾನೊಬ್ಬ ದೇಶಿ. ಅಣ್ಣ, ದೇಸಿಗನೇ, ನಾನೊಬ್ಬ ಪರದೇಶಿ, ನಾನೊಬ್ಬ ದೇಶಿ. ಇಲ್ಲಿಗೆ ಬರುವೆ ಅಯ್ಯ, ದೇಸಿಗನೇ, ಅಯ್ಯ ಅಪ್ಪ, ನಮ್ಮ ದೇಶವು ದೂರ, ಕಳವಳವು ತಡವರಿದೆ. ಅಯ್ಯ ದೇಸಿಗನೇ, ನಮ್ಮ ದೇಶವು ದೂರ, ಕಳವಳವು ತಡವರಿದೆ. ಅಜವೇಗೆ ತಾಳ ಅಯ್ಯ ದೇಸಿಗನೇ, ಅಜವೇಗೆ ತಾಳದೆ. ನಾನೊಬ್ಬ ಪರದೇಶಿ, ನಾನೊಬ್ಬ ದೇಶಿ. ಇಲ್ಲಿಗೆ ಇರುವೆ ಅಯ್ಯ ಅಣ್ಣ. ಅಯ್ಯ ದೇಸಿಗನೇ, ಅಪ್ಪ, ನಾನೊಬ್ಬ ಪರದೇಶದ ಭಿಕ್ಷುಕನು ಸ್ವಾಮಿ. ತಿನ್ನಲು ಅನ್ನವಿಲ್ಲದ ಕಾರಣ ಈ ಮಾರ್ಗದಲ್ಲಿ ಬರುತ್ತಿದ್ದೆ. ಇಲ್ಲಿಟ್ಟಿದ್ದ ಈ ಸವದ ಮೇಗಳಿದ್ದ ಕಾಯಿ ಚೂರು ಹಣ್ಣನ್ನು ತಿಂದು ಉದರ ಪೋಷಣೆಯನ್ನೂ ತೀರಿಸಿಕೊಳ್ಳೋಣವೆಂದು ಬಂದೆ. ಅಲ್ಲಿಯೂ ಈ ದೂತರು ನನ್ನನ್ನು ಬಿಡಲಿಲ್ಲಪ್ಪ. ಗ್ರಾಹಕಗಳ ಕೂಟವು ಅನುಕೂಲವಿಲ್ಲದೆ ನಾವು ಈ ರೀತಿ ಅಲೆಯುತ್ತಿರುವೆವು ಅಣ್ಣ. ಅಯ್ಯ ದೇಸಿಗನೇ, ಅಪ್ಪ, ಆಗಿದ್ದ ಮೇಲೆ ನಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಇರುವೆಯ. ಅಯ್ಯೋ ತಂದೆ, ಇಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಂಡರೆ ತಾವು ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಮಾಡುವೆನು ತಂದೆ, ಶಿರಸಾವಹಿಸಿ ಮಾಡುವೆನು. ಅಯ್ಯ ದೇಸಿಗನೇ, ಅಪ್ಪ, ನಮ್ಮ ಮನೆಯಲ್ಲಿ ಕುರಿಗಳನ್ನು ಮೇಯಿಸಬೇಕು, ಹಾಗೆ ಆಗಲಿ ತಂದೆ. ತುಪ್ಪಟವನ್ನು ಕತ್ತರಿಸಬೇಕು, ಹಾಗೆ ಆಗಲಪ್ಪ. ಈ ಕಂಬಳಿಯನ್ನು ನೇಯಬೇಕು, ಹಾಗೆ ಆಗಲಿ ಸ್ವಾಮಿ. ಆಗಿದ್ದ ಮೇಲೆ ತೆಗೆದುಕೋ ಈ ಕಂಬಳಿಯನ್ನು, ಕೊಡುವರಾಗಿ ಸ್ವಾಮಿ. ತೆಗೆದುಕೋ ಈ ದೊಣ್ಣೆಯನ್ನು. ಶನಿದೇವ, ದಿನಕ್ಕೆ ನಿಮಗೆ ಒಂದು ಒಪ್ಪತ್ತು ಊಟವನ್ನೂ ಕೊಡುವೆನು. ಹಾಗೆ ಆಗಲಿ ಸ್ವಾಮಿ. ಕುರಿಗಳನ್ನು ಮೇಯಿಸಿಕೊಂಡು ನಮ್ಮ ಮನೆಗೆ ಬಂದು ಸಂಜೆ ಆ ಕುರಿಗಳನ್ನು ಕೊಟ್ಟಿಗೆಯಲ್ಲಿ ಕೂಡಬೇಕು. ಹಾಗೆ ಆಗಲಪ್ಪ. ತಿಳಿಯಿತೋ? ತಿಳಿಯಿತು ಸ್ವಾಮಿ. ಅಲ್ಲಿ ಮಶಾಣದ ಪಕ್ಕದಲ್ಲಿ ನಮ್ಮ ಕುರಿಗಳು ಮೇಯುತ್ತಿರುವವು. ಅವುಗಳನ್ನು ಜೋಪಾನವಾಗಿ ಮೇಯಿಸಿಕೊಂಡು ನಮ್ಮ ಮನೆಗೆ ಒಡೆದುಕೊಂಡು ಬರಬೇಕು. ಹಾಗೆ ಆಗಲಿ ತಂದೆ, ಬರುವೆನು. ನಂತರ ನಿನಗೊಂದು ಹೆಸರನ್ನೂ ಇಡುವೆನು. ಏನು ಹೇಳಿ ತಾತ? ಗೊರವ ಎಂದು ಹೆಸರಿಡುವೆನು. ಹಾಗೆ ಆಗಲಿ ಸ್ವಾಮಿ. ನಾನಿನ್ನು ಬರಲೇ ಗುರವರೇ? ಬರಲಿ, ಹೋಗಿ ಬನ್ನಿ ಸ್ವಾಮಿ. ಅಯ್ಯೋ ಆತ್ಮ, ಶನಿದೇವ, ಏನು ತಂದೆ
ಪಟ್ಟಣದಲ್ಲಿ ಪ್ರಜಾಪಾಲನೆ ಮಾಡುತ್ತಿದ್ದ ನಾನು ಅಯ್ಯೋ, ಈ ದಿವಸ ಕುರಿಗಳನ್ನು ಕಾಯುವ ಸ್ಥಿತಿಯನ್ನು ತಂದೊಡ್ಡಿದೆಯಲ್ಲ. ಎಷ್ಟಿದ್ದರೇನು ತಂದೆ, ಎಲ್ಲವೂ ಕ್ಷಣ ಮಾತ್ರದಲ್ಲಿ ಮಾಯವಾಗುವುದು. ಪರಮಾತ್ಮ ಜೋಗಿ ಆಗುವನು, ಯೋಗಿ ಆಗುವನು ಪರಮಾತ್ಮ. ಎಷ್ಟಿದ್ದರೇನು ತಂದೆ, ಇರಲಿ, ಈ ಕುರಿಗಳನ್ನು ಮೇಯಿಸಿಕೊಂಡು ಹೋಗುವನು. ಏಕೆಂತೋ ದೊಂಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ಆತ್ಮ ಹೈ ಹೈ ಏಕೆಂತೋ ದೊಂಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ಅಳಿಗೆ ಮನೆ ಮಠ ಮೂರಡಿ ಆರಡಿ. ಮಾಳಿಗೆ ಮನೆ ಮಠ ಮೂರಡಿ ಆರಡಿ. ಮಾಳಿಗೆ ಮನೆ ಮಠ ಮೂರಡಿ ಆರಡಿ. ಸಿರಿ ಸಂಪತ್ತಲ್ಲ ಒಂದೇ ಕ್ಷಣ. ಸಿರಿ ಸಂಪತ್ತಲ್ಲ ಒಂದೇ ಕ್ಷಣ. ಏಕೆಂತೋ ದೊಂಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ಬಾಳುವಾಗ ಬದುಕುವಾಗ ಅಡವಿಲಿ ನೆಂಟರೋ. ಬಾಳುವಾಗ ಬದುಕುವಾಗ ಅಡವಿಲಿ ನೆಂಟರೋ. ಬಾಳುವಾಗ ಬದುಕುವಾಗ ಅಡವಿಲಿ ನೆಂಟರೋ. ಪರದೇಶಿಯಾದ ಮೇಲೆ ಮತ್ತೆ ಯಾರೋ ಎಲ್ಲವೋ. ಪರದೇಶಿಯಾದ ಮೇಲೆ ಮತ್ತೆ ಯಾರೋ ಎಲ್ಲವೋ. ಏಕೆಂತೋ ದುರ್ಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ಪರಮಾತ್ಮ ನನ್ನೋ ಜರೆದು ಕಾಡು ಸೇರಿ ನಾವೋ. ಪರಮಾತ್ಮ ನನ್ನು ಸೇರಿನ ಕಾಡಿಗೆ. ಪರಮಾತ್ಮ ನನ್ನು ಜರೆದು ಕಾಡು ಸೇರಿ ನಾವೋ. ಕಾಡು ಸೇರಿ ನಾವೋ ಒಂಟಿಯಾದನಲ್ಲ. ಕಾಡು ಸೇರಿ ನಾವು ಒಂಟಿಯಾದನಲ್ಲ. ಏಕೆಂತೋ ದುಂಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ಪರಮಾತ್ಮ ನನ್ನೋ ಜರೆದು ಕಾಡು ಸೇರಿ ನಾವು. ಪರಮಾತ್ಮ ನನ್ನೋ ಜರೆದು ಕಾಡು ಸೇರಿ ನಾವು. ಕಾಡು ಸೇರಿ ನಾವು ಒಂಟಿಯಾದನಲ್ಲ. ಕಾಡು ಸೇರಿ ನಾವು ಒಂಟಿಯಾದನಲ್ಲ. ಏಕೆಂತೋ ದುಂಬಲ ಏಸು ದಿನ ಈ ರೀತಿ ಮಾಡಿದೆ ಪಾಪಿ ಭಾನ. ದೇವಾ ಸ್ವಾಮಿ ಶನಿದೇವಾ
ಶನಿದೇವ ತಂದೆ ಹೇಗೋ ಹೇಗೋ ಕುರಿಗಳನ್ನು ಕಾಯ್ದುಕೊಂಡು ಉದರ ಪೋಷಣೆಯನ್ನು ತೀರಿಸಿಕೊಳ್ಳೋಣವೆಂದರೆ ನನ್ನನ್ನು ಈ ದಿವಸ ಪರಮಾತ್ಮ ನನಗೇಕೋ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ಧೈರ್ಯವೇ ಕೊಂದೆ ಹೋಯಿತಲ್ಲ, ನನಗೆ ಆಯಾಸವಾಗಿರುವುದು. ಇಲ್ಲಿ ಸ್ವಲ್ಪ ಕಾಲ ಮಲಗಲೇ, ಇಲ್ಲ ಕುರಿಗಳನ್ನು ಕಾಯಲೇ, ಏನು ಮಾಡುವುದು? ನನ್ನಿಂದ ಕುರಿಗಳನ್ನು ಕಾಯುವುದು ಆಗಲಿಲ್ಲ ಶನಿದೇವ. ಪರಮಾತ್ಮ ಈ ಮರದಡಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡು ಕುರಿಗಳನ್ನು ಮನೆಗೆ ಹೊಡೆದುಕೊಂಡು ಹೋಗಿ ಉದರ ಪೋಷಣೆಯನ್ನು ತೀರಿಸಿಕೊಳ್ಳುವನು. ಪರಮಾತ್ಮ ಶನಿದೇವ ತಂದೆ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ. ಶ್ರೀಹರಿ ದುರಾತ್ಮ ದುರಂಕಾರಿಯ ಧರೆಯೊಳು ಗೆಲ್ಲುತ್ತೆ ಪರಿಪರಿಯಿಂದ ದುರಂಕಾರಿಯ ಧರೆಯೊಳು ಗೆಲ್ಲುತ್ತೆ ಪರಿಪರಿಯಿಂದಲೂ ಕೌದುವೆದ ಪರಿಪರಿಯಿಂದಲೂ ಕಾದುವೆದ ಈ ಮದನ್ನನ ಪರಿಪರಿಯಿಂದ ತೋರಿಸಿ ಈ ಮದಂದನ ಪರಿಪರಿಯಿಂದಲೂ ಓಯಿಸಿ ನೋಯಿಸಿ ನಡೆಸಿ ಕೋದುವೆನು ಓಯಿಸಿ ನಡೆಸಿ ಕಾದುವೆನ ಅರಮನೆ ಬಿಡಿಸಿ ಹಾರಣ್ಣ ಸೇರಿಸಿ ಅರಮನೆ ಬಿಡಿಸಿ ಹಾರಣ್ಣ ಹೊಲೆಯುವ ತರದಿ ಮಾಡುವೆನ ಹೊಲೆಯುವ ತರದಿ ಮಾಡುವೆನ ದುರಂಕಾರಿಯ ಧರೆಯೊಳು ಗೆಲ್ಲುತ್ತೆ ಪರಿಪರಿಯಿಂದಲೂ ಕಾಡುವೆನ ಪರಿಪರಿಯಿಂದಲೂ ಕಾಡುವೆನ ಪರಿಪರಿಯಿಂದಲೂ ಕಾಡುವೆನ ಮಾಡುವೆನ ಈ ದುರಹಂಕಾರಿಯಾದ ಸತ್ಯವ್ರತನು ಕುರಿಗಳನ್ನು ಕಾಯ್ದುಕೊಂಡು ಸುಖವಾಗಿ ಜೀವಿಸುತ್ತಿರುವನು. ಏನು ಮಾಡಲಿ? ಇರಲಿ, ಈ ನರಹದ ಮನೆಗೆ ಗಾಢ ನಿದ್ರೆ ಬರುವಂತೆ ಮಾಡಿ ಇಲ್ಲಿ ಇರುವ ಕುರಿಗಳನ್ನು ಸಹ ಮಾಯವಾಗುವಂತೆ ಮಾಡಿ ಈತನಿಗೆ ಇಲ್ಲ ಸಲ್ಲದ ಅಪವಾದವನ್ನು ವರಿಸಿ ಈತನಿಗೆ ಇಲ್ಲ ಸಲ್ಲದ ಅಪವಾದವನ್ನು ವರಿಸಿ ಈತನಿಗೆ ತರತರವಾದ ಕಷ್ಟವನ್ನು ಕೊಡಲು ನನಗಿದೆ ತಕ್ಕ ಸಮಯ. ನನಗಿದೆ ಒಳ್ಳೆ ಸಮಯ. ಜೈ ಕಲಿ ಮಾಹೆ, ಜೈ ಕಲಿ ಮಾಹೆ, ಜೈ ಕಲಿ ಮಾಹೆ. ಗನೆ ಅಯ್ಯ ದೇಸಿಗನೆ, ಅಯ್ಯ ಗೊರವನೇ, ಅಯ್ಯ ಗೊರವನೇ. ಅಯ್ಯೋ ಹಬ್ಬ ಸ್ವಾಮಿ, ನನಗೆ ಏಕೋ ಆಯಾಸವಾಯಿತು ತಂದೆ. ಸ್ವಲ್ಪ ಕಾಲ ಇಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡನು. ಇಲ್ಲಿ ಎಲ್ಲಿಯಾದರೂ ಕುರಿಗಳನ್ನು ನೋಡಿಕೊಂಡು ಬರುವೆನು. ಅಪ್ಪ, ನನ್ನನ್ನು ದಂಡಿಸಬೇಡಿ ಸ್ವಾಮಿ. ನಮ್ಮ ಕುರಿಗಳೆಲ್ಲೆಲ್ಲೋ ಹೊರಟಾಗಿರಂಗಪ್ಪ. ಇಲ್ಲೇ ಸ್ವಾಮಿ, ಹಿಂಗ್ ನಿದ್ರೆ ಮಾಡಿದ್ರೆ ಕುರಿ ಎಲ್ಲಪ್ಪ ಇರ್ತವೆ. ಈ ದಿವಸ ನನಗೆ ಏಕೋ ಬಹಳ ಆಯಾಸವಾಯಿತು ತಂದೆ. ಸ್ವಲ್ಪ ಕಾಲ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡೆನು. ಇಲ್ಲಿ ಎಲ್ಲಿ ಹೋದರೂ ಇರುವುದು ಹುಡುಕಿಕೊಂಡು ಬರುವೆನಪ್ಪ. ದಂಡಿಸಬೇಡಿ ತಂದೆ, ದಂಡಿಸಬೇಡಿ. ಅಯ್ಯ ಗೊರವನೇ ಸ್ವಾಮಿ, ಅಯ್ಯೋ ಪರಮಾತ್ಮ, ಏನು ಮಾಡುವುದು? ಹೇಗೋ ಹೋಗುವುದರ ಪೋಷಣೆಯನ್ನು ತೀರಿಸಿಕೊಳ್ಳುತ್ತಿದ್ದೆ, ಅದಕ್ಕೂ ಯತ್ನವಿಲ್ಲದಾಯಿತಲ್ಲ. ಶನಿದೇವ ಪರಮಾತ್ಮ ತಂದೆ, ಈಗ ನಿನ್ನ ಶಪಥವು ಪೂರ್ತಿ ಆಯಿತು ತಂದೆ, ಈಗ ನಿನ್ನ ಶಪಥವು ಪೂರ್ತಿ ಆಯಿತು. ಶನಿದೇವ, ನೀನಿಷ್ಟೇ ಕಷ್ಟವನ್ನು ಕೊಟ್ಟರು ಸತ್ಯ ಧರ್ಮದಿಂದ ಮಾತ್ರ ನಾನು ವಂಚಿತನಾಗುವುದಿಲ್ಲ ತಂದೆ, ವಂಚಿತನಾಗುವುದಿಲ್ಲ. ಇರಲಿ, ಮುಂದೆ ಹೋಗಿ ಯಾವುದಾದ್ರೂ ಒಂದು ಪಟ್ಟಣದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಉದರ ಪೋಷಣೆಯನ್ನೂ ತೀರಿಸಿಕೊಳ್ಳುವೆನು ಪರಮಾತ್ಮ. ಶನಿದೇವ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ. ಭಗವತಿ ಭವತಿ ಭಿಕ್ಷಾಂದೇಹಿ
ಭವತೀ ಭಿಕ್ಷಾಂದೇಹಿ. ಯಾರಾದರೂ ಈ ಪಾಮರನಿಗೆ ಅನ್ನವನ್ನು ಕೊಟ್ಟು ಪ್ರಾಣವನ್ನು ಉಳಿಸಿರಿ ತಾಯಿ. ಅಯ್ಯೋ ಪರಮಾತ್ಮ ತಂದೆ, ಪಟ್ಟಣದಲ್ಲಿ ಪ್ರಜಾಪಾಲನೆ ಮಾಡಿ ಎಲ್ಲರಿಗೂ ದಾನವನ್ನು ಮಾಡುತ್ತಿದ್ದ ಕೈಗಳು ಇಂದು ಬೇಡುವಂತೆ ಆಯಿತಲ್ಲ. ಇರಲಿ ತಂದೆ ಶ್ರೀದೇವ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ. ಭವತೀ ಭಿಕ್ಷಾಂದೇಹಿ, ಭವತೀ ಭಿಕ್ಷಾಂದೇಹಿ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ಬೇಡುವುದೊಂದೇ ದಾನಿಯ ಧರ್ಮ. ಭವತೀ ಭಿಕ್ಷಾಂದೇಹಿ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ಬೇಡುವುದೊಂದೇ ದಾನಿಯ ಧರ್ಮ. ಹೇಗಿರುವುದು ಭಗವಂತನ ಮರ್ಮ, ಕಾಡುತ್ತಿರುವುದು ಪ್ರಾರಬ್ಧ ಕರ್ಮ. ಹೇಗಿರುವುದು ಭಗವಂತನ ಮರ್ಮ, ಕಾಡುತ್ತಿರುವುದು ಪ್ರಾರಬ್ಧ ಕರ್ಮ. ಧರ್ಮವ ಮಾಡದೆ ಬಿಟ್ಟರೆ ಬಿಡಲೆ. ಭವತೀ ಭಿಕ್ಷಾಂದೇಹಿ. ಧರ್ಮವ ಮಾಡದೆ ಬಿಟ್ಟರೆ ಬಿಡಲೆ, ಕುಡಿಯುವುದಕ್ಕೆ ನೀರೊಂದಿರಲಿ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ಬೇಡುವುದೊಂದೇ ದಾನಿಯ ಧರ್ಮ. ಮರ್ಮದ ಮಾತುಗಳು ಆಡಲೇಬೇಡಿ. ಪರಮಾತ್ಮ ಭವತೀ ಭಿಕ್ಷಾ. ಮರ್ಮದ ಮಾತುಗಳು ಆಡಲೇಬೇಡಿ. ಹಮ್ಮು ಬೇಟು ಬಾಳಿರಿ ನೀವು. ಹಮ್ಮು ಬೇಟು ಬಾಳಿರಿ ನೀವು. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ಬೇಡುವುದೊಂದೇ ದಾನಿಯ ಧರ್ಮ. ನುಡಿದುದರಿಂದ ಆಯಿತು ನಾಶ, ನಡೆದುದರಿಂದ ಬಂದಿತು ಕಷ್ಟ. ಭವತೀ ಭಿಕ್ಷಾಂದೇಹಿ. ನುಡಿದುದರಿಂದ ಆಯಿತು ನಾಶ, ನಡೆದುದರಿಂದ ಬಂದಿತು ಕಷ್ಟ. ಹರ ಹರ ಶಂಭೋ ಮಹಾದೇವ, ಹರ 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 ಕಮಲಾಬಿಂಬ. ಪರಮಾತ್ಮ ಭವತೀ ಭಿಕ್ಷಾಂದೇಹಿ. ಹರ ಹರ ಶಂಭೋ ಮಹಾದೇವ, ಹರ 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 ಕಮಲಾಬಿಂಬ. ಹರದಲ್ಲಿ ತಿರಿಯುವ ಬಟ್ಟೆ, ತಿರಿದೋ ಚೆಂಡೆ ಹೊಟ್ಟೆಯ ತುಂಬ. ಕರದಲ್ಲಿ ತಿರಿಯುವ ಬಟ್ಟೆ, ತಿರಿದೋ ಚೆಂಡೆ ಹೊಟ್ಟೆಯ ತುಂಬ. ಬೇಡುವುದೊಂದೇ ಭಿಕ್ಷಕ್ಕೆ ಧರ್ಮ, ಬೇಡುವುದೊಂದೇ ದಾನಿಯ ಧರ್ಮ. ಭವತೆ ಭವತೆ ಭಿಕ್ಷಾಂದೇಹಿ. ಭವತೀ ಭಿಕ್ಷಾ.
ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ. ಅಮ್ಮ, ಯಾರಾದರೂ ಈ ಪಾಮರನಿಗೆ ಅನ್ನವನ್ನಿಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಿ ತಾಯಿ, ಪುಣ್ಯವನ್ನು ಕಟ್ಟಿಕೊಳ್ಳಿ. ಮುಂದೆ ಯಾವುದಾದ್ರೂ ಪಟ್ಟಣದಲ್ಲಿ ಭಿಕ್ಷಾಟನೆಯನ್ನು ಮಾಡುವನು. ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ. ನನ್ನನ್ನು ಕರೆಸಿದ್ದು ಕಾರಣವೇನಮ್ಮ? ಅಣ್ಣ, ನಿಮ್ಮ ಮನೆ ಸೇರಿ ನಾವು ಬಹಳ ದಿವಸವಾಯಿತು. ಆದರೆ ಈ ನಿಮ್ಮ ಅನ್ನದ ಋಣವು ನಮ್ಮನ್ನು ಅಧಿಕವಾಗಿ ಬಾಧಿಸುತ್ತಿರುವುದು. ಆದ್ದರಿಂದ ನನ್ನನ್ನು ಈ ನನ್ನ ಮಗುವನ್ನು ಯಾರಿಗಾದರೂ ಮಾರಿಬಿಡಿ. ಬಂದ ಹಣದಿಂದ ನಿಮ್ಮ ಋಣವನ್ನು ತೀರಿಸುವೆವಣ್ಣ, ನಿಮ್ಮ ಋಣವನ್ನು ತೀರಿಸುವೆವು. ಅಮ್ಮ ತಾಯಿ, ನನ್ನಿಂದ ಏನಾದರೂ ಅಪರಾಧವಾಯ್ತನಮ್ಮ. ನೀನು ನಮ್ಮ ಮನೆಗೆ ಬಂದ ಮೇಲೆ ಸೌಭಾಗ್ಯ ಲಕ್ಷ್ಮಿ ಬಂದಂಗೆ ಆಯಿತು. ಆದರೆ ನಿನ್ನನ್ನು ಮಾರು ಎಂದು ಹೇಳ್ತಿಲ್ಲಮ್ಮ. ನನ್ನಿಂದ ಏನಾದರೂ ಅಪರಾಧ ಆಯ್ತಮ್ಮ? ಅಲ್ಲ, ಯಾರಿಂದಲೂ ಯಾವ ಅಪರಾಧವೂ ಆಗಲಿಲ್ಲ. ಆದರೆ ನಮ್ಮನ್ನು ಯಾರಿಗಾದರೂ ಮಾರುವ ತನಕ ನಿಮ್ಮ ಮನೆಯಲ್ಲಿ ನಾವು ಅನ್ನೋದಕಗಳನ್ನು ಸ್ವೀಕರಿಸುವುದಿಲ್ಲವಣ್ಣ. ನನ್ನ ಎಲ್ಲಿಯಿಂದಾದರೂ ಏನಾದರೂ ಅಪರಾಧ ಆಯ್ತನಮ್ಮ? ಇಲ್ಲವಣ್ಣ, ಯಾರಿಂದಲೂ ಯಾವ ಅಪರಾಧವೂ ಆಗಲಿಲ್ಲ. ಅನ್ನದೊಡವು ನಮ್ಮನ್ನು ಅಧಿಕವಾಗಿ ಬಾಧಿಸುತ್ತಿರುವುದಷ್ಟೇ. ಈ ದಿವಸ ನಮ್ಮ ಮನೆಯಲ್ಲಿ ಭೋಜನ ಮಾಡಿ, ಸ್ನಾನ ಮಾಡಿ, ನಿದ್ದೆ ಮಾಡಿ, ಸೂರ್ಯೋದಯ ನಂತರ ಯಾರದಾಗದು ಕರೆದುಕೊಂಡು ಹೋಗಿ ಮಾರುವೇನು ತಾಯಿ? ಹಾಗೆ ಆಗಲಿ ಅಣ್ಣ. ಏ ಚಂದ್ರಚೂಡ ಮದನಾಂತಕ ಸೂಲಪಾಣೆ ಸಾಣೇಶ ಗಿರಿಜೇಶ ಮಹೇಶ ಶಂಭೋ ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿನಾಥ ಗಿರಿ ಸಚಾಪ
ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಥ ಸದಾ ಸುಪ್ರಕಾಶ ಮಹಾಪಾಪನಾಥ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ಪರಮಾತ್ಮ ಪರಮಾತ್ಮ ನಿನ್ನನ್ನೇ ಧ್ಯಾನಿಸ್ತಿರುವನು. ನಮ್ಮ ಮನೆಯ ಕೆಲಸಕ್ಕಾಗಿ ಒಬ್ಬ ದಾಸಿಯೂ ಬೇಕಾಗಿರುವಳು. ಪರಮಾತ್ಮ ಎಲ್ಲಿಯಾದರೂ ಒಬ್ಬ ದಾಸಿಯನ್ನು ಕರುಣಿಸು ಪರಮಾತ್ಮ. ಓಹೋ, ಈ ಊರಿನಲ್ಲಿಯೂ ಎಲ್ಲೂ ಕಾಣಲಿಲ್ಲ. ಮುಂದಿನ ಊರಿಗೆ ಹೋಗಿ ವಿಚಾರಿಸಿ ನೋಡುತ್ತೇನೆ. ಮರುವೇನು ನಾರಿಮಣಿಯನ್ನು ಕೊಂಡುಕೊಳ್ಳಿ ಪುರ ಜನರೇ. ಮರುವೇನು ನಾರಿಮಣಿಯನ್ನು ಕೊಂಡುಕೊಳ್ಳಿ ಪುರ ಜನರೇ. ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆ ಕೆಲಸ ಮಾಡುವಾಗ ಕೊಂಡುಕೊಳ್ಳಿ ಪುರ ಜನರೇ ಜನರೇ. ಅಮ್ಮ, ಈ ಊರಲ್ಲಿ ಯಾರೂ ಕಾಣುತ್ತಿಲ್ಲ. ಮುಂದೆ ಊರಿಗೆ ಹೋಗಿ ಮರುವೆನು ನಡಿಯಮ್ಮ. ಆಗಲಿ ಅಣ್ಣ. ಅಯ್ಯ ಅಪರಾಧ ಪುಣ್ಯಾತ್ಮರೇ, ಯಾರಾದರೂ ಇದ್ದರೆ ನನ್ನ ತಂಗಿಯನ್ನು ನನ್ನ ತಂಗಿ ಮಗನನ್ನು ಮಾರುವೆನು. ಕೊಂಡುಕೊಳ್ಳಿರಪ್ಪ, ಕೊಂಡುಕೊಳ್ಳಿರಿ. ಓಹೋ, ಯಾರೋ ಈ ಊರಿನಲ್ಲಿ ತನ್ನ ತಂಗಿಯ ಮಗಳನ್ನು ಮಾರುತ್ತೇನೆಂದು ಸಾರ್ತಾ ಬರ್ತಿರಲ್ಲ. ಹತ್ತಿರ ಹೋಗಿ ವಿಚಾರಿಸಿ ನೋಡುತ್ತೇನೆ. ಅಯ್ಯ ಅಯ್ಯ, ನೀನು ಯಾರು? ಈ ರೀತಿಯಾಗಿ ಗೋಳಾಡಿ ಈ ತಂಗಿಯನ್ನು ಎದಕ್ಕಾಗಿ ಮಾರುತ್ತಿರುವೆ? ಅಯ್ಯ, ಆ ವಿಚಾರವನ್ನು ಮಾತ್ರ ಕೇಳಬೇಡ. ನನ್ನ ತಂಗಿಯನ್ನು ನನ್ನ ತಂಗಿ ಮಗನನ್ನು ಮಾರುವೆನು. ಇಷ್ಟವಿದ್ದರೆ ಕೊಂಡುಕೊಳ್ಳಿ, ಇಲ್ಲವಂದರೆ ಇಲ್ಲವನ್ನೇ. ಮುಂದೆ ಊರಿಗೆ ಹೋಗಿ ಯಾರಿಗಾದರೂ ಮಾರುವೆನು. ಅಯ್ಯ, ಆಗಿದ್ದ ಪಕ್ಷದಲ್ಲಿ ನಿನ್ನ ತಂಗಿಯ ಬೆಲೆ ಏನಯ್ಯ? 10 ವರಗಳನ್ನು ಕೊಟ್ಟರೆ ಕೊಡುವೆನಯ್ಯ. ಏನು 10 ವರಹವೇ? ಹೌದಯ್ಯ. 10 ವರಹ ಎಂದರೇನು? ನಿನ್ನ ತಂಗಿ ಎಂದರೇನೆಯ? ನನ್ನ ಬಳಿ ಇರುವುದು 3 ವರಹ. ಇಷ್ಟವಿದ್ದರೆ ಕೊಡು, ಇಲ್ಲದಿದ್ದರೆ ಕರೆದುಕೊಂಡು ಹೋಗಯ್ಯ. ಅಯ್ಯ, ಕೊಡುವುದಿಲ್ಲ ಅಯ್ಯ. ಅಯ್ಯೋ ಸ್ವಾಮಿ, ಸ್ವಲ್ಪ ನಿಲ್ಲಿರಿ ಅಣ್ಣ. ಈ ಬ್ರಾಹ್ಮಣರಿಗೆ ನನ್ನನ್ನು 3 ವರಹಗಳಿಗೆ ಕೊಟ್ಟು ನೀವು ನಿಮ್ಮ ಮನೆಗೆ ಹೋಗಿ. ಈ ಬ್ರಾಹ್ಮಣರ ಮನೆ ಕೆಲಸಕ್ಕೆ ನಾ ಹೋಗಬೇಕು. ಅಯ್ಯ, ಬರ ಇಲ್ಲಿ. ಆ 3 ವರನೇ ಕೊಡಯ್ಯ. ಹೀಗೋ, ಆಗಿದ್ದ ಪಕ್ಷದಲ್ಲಿ ಈ 3 ವರವನ್ನು ತೆಗೆದುಕೊಂಡು ನಿನ್ನ ತಂಗಿಯನ್ನು ನನಗೆ ಕಳಿಸಿಕೊಡುವಳಾಗಯ್ಯ. ಆಯ್ತಯ್ಯ. 1 ವರಹ, 2 ವರಹ, 3 ವರಹ. ಅಯ್ಯ, ಆಯಿತು. ಅಮ್ಮ, ಬರಬೇಡಿ. ಹೋಗಿದ ಮನೆಯಲ್ಲಿ ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಇಕ್ಕಿದ ಮನೆಗೆ ದ್ರೋಹವನ್ನು ಬಗೆಯಬೇಡ.
ಈ ಮಾತನ್ನು ಈ ಮಗನಿಗೂ ನಿನ್ನ ಮಗನಿಗೂ ಹೇಳಮ್ಮ. ಆಗಲಿ ಅಯ್ಯ ಅಮ್ಮ ದಾಸಿ, ನಮ್ಮ ಮನೆಯ ಕೆಲಸಗಳು ಬಹಳ ಏರಳವಾಗಿರುವುದು, ಬೇಗ ಬರುವಾಗು ತಾಯಿ. ಆಗಲಿ ಸ್ವಾಮಿ, ಬರುವನು ನಡೆಯಿರಿ. ಅಯ್ಯ ದಂಡಪಾಲ, ಏನ್ ಮಾಡ್ತಾ ಇದ್ದೋ? ಒತ್ತುಟ್ಟಿ 8 ಗಂಟೆ ಆಗದೆ ಅಂಗಡಿ ಬಾಕಲು ತಗಲಿಲ್ಲ, ಅಂಗಡಿ ಬಾಕಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಲಿಲ್ಲ, ಏನೋ ಮಾಡ್ತಾ ಇದ್ದೋ? ಬಂದೇ ಇರೇಯೋ. ಏನ್ ಮಾಡ್ತಾ ಇದ್ದೋ? ಯೋ ಮಕ್ಕ ತೊಳಿತಾ ಇದ್ದೀನಿ, ಪೌಡ್ರ್ ಹಾಕೋತಾ ಇದ್ದೀನಿ. ಪೌಡ್ರು ಏನು ಪೌಡ್ರ್ ಹಾಕೊಂಡು ಇನ್ನ ಯಾವಾಗ ಬರ್ತಾ ಇದ್ಯಾ? ಬಂದೇ ಇರೇಯೋ, ಬಂದೆ. ಅಲ್ಲಿ ತಿಕ್ತಾ ಇದ್ದೀನಿ ಅಲ್ಲು. ಬಡ್ಡಿ ಮಗನೇ, ಸೂದ್ರ ಮುಂಡ ಮಗನೇ, ಹಲ್ ಪೌಡ್ರ್ ಹಾಕೊಂಡು ಹಲ್ಲುತ್ತವನಂತಲ್ಲ. ಏನಯ್ಯ ಮಾಡೋದು? ಎಲ್ಲಾರು ಮಗ ತೊಳೆದು ಪೌಡ್ರ್ ಹಾಕಿದ್ರೆ ಇವನು ಹಲ್ಲುಜ್ಬಿಟ್ಟು ಪೌಡ್ರ್ ಹಾಕೊಂಡು ಹಲ್ಲುತ್ತವನಂತೆ. ಎಂತ ಮಗ ಹುಡ್ತನಯ್ಯ ಈ ಬಾಂಬ್ರ ಹೊಟ್ಟೆಲಿ. ಬೇಗ ಬಾರೋ. ಯೋ ಬಂದೇ ಇರೇ, ಸ್ನಾನ ಮಾಡ್ತಾ ಇದ್ದೀನಿ. ಥೋ ಸೂದ್ರ ಮುಂಡೆ ಮಗನೇ, ಏನು ಹಲ್ಲುಜ್ಜಿ ಪೌಡ್ರ್ ಹಾಕಿ ಆಮೇಲೆ ಸ್ನಾನ ಮಾಡ್ತೀವಲ್ಲೋ? ಎಲ್ಲ ಪೌಡ್ರ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟಲ್ಲೋ. ಏನೋ ಮಾಡ್ತಾ ಇದೀವಿ, ಬೇಗ ಬಾರೋ. ಯೋ ಬಂದೇ ಇರೇ, ಪಂಚೆ ಹಾಕೋತಾ ಇದ್ದೀನಿ. ಪಂಚೆನ ಓಹೋ ಹೋ ಹೋ ಹೋ, ಪಂಚ ಹಾಕೊಳ್ಳೋದಾಯ್ತಲ್ಲ, ಬಾರ ಬೇಗ. ಯೋ ಅದೇನೇ ಬಡ್ಕೋತಾ ಇದೆ, ದಂಡ್ಬಾಲ ಅಂತ ಬರ್ತೀನಿ. ಕೋಟ್ ಹಾಕೋತಾ ಇದ್ದೀನಿ. ಏನೋ ಮಾಡ್ತಾ ಇದೀವಿ, ಬೇಗ ಬಾರೋ. ಯೋ ಬಂದೇ ಇರೇಯ. ಏನೋ ಏನೋ ತಿಂದು ತಿಂದು ತೊಸೆ ಬಂದ್ಬಿಟ್ಟದಲ್ಲೋ. ಏನೋ ನೀನೇನಾನ ನನ್ನ ಮೇಲೆ ಬಿದ್ರೆ ನಾನು ಉಳಿಬೋದೇನೋ. ಅಲ್ಲ ಕಣಯ್ಯ, ದಂಡ್ಬಾಲ ಅಂತ ನಮ್ಮೂರಲ್ಲಿ ಕಾಗೆ ಕಾ ಕಾ ಅಂದಂಗ್ ನನ್ನ ಕಾಗೆ ಹೋಲ್ಸ್ಬಿಟ್ಟಲ್ಲೋಲೆ. ಹಂಗಲ್ಲ ಕಣೆಯೋ, ಮನೆ ಮುಂದೆ ಕಾಗೆ ಕಾ ಕಾ ಅಂತ ಕಣೆಯೋ. ಅದು ಇರ್ಲಿ ಸರಿ, ಬೀಗ ಮುರಿದ್ಬಿಟ್ಟು 999 ರೂಪಾಯಿ ತಗೊಂಡೋಗಿದಲ್ಲ, ಆ ದುಡ್ಡು ಏನ್ ಮಾಡ್ದೆ ಹೇಳೋ? ಆ ದುಡ್ಡೇನೆಯ ಲೆಕ್ಕ ಕೇಳ್ತೀನಿ ಇಬ್ಬಪ್ಪನ ಹತ್ರ. ಹ್ಞೂ ಮಗನೇ, ಲೆಕ್ಕ ಆಗೋಳೆಯ ಹೇಳೋ. ಸಂತೆ ಹೋದ್ನೇನೆಯ. ಓಹೋ, ತುಮಕೂರು ಸಂತೆ ಇನ್ನೆಲ್ಲೂ ಸಿಕ್ಲಿಲ್ಲ. ಹೂ ಕಣಯ್ಯ, ಸಿಕ್ಲಿಲ್ಲ. ಆಯ್ತಲ್ಲಪ್ಪ, ಅಲ್ಲಿ ಕಮ್ಮಿ ರೈಟು ಅಂತ ತುಮಕೂರು ಸಂತೆ ಹೋದ. ಇನ್ನೆಲ್ಲೂ ತುಮಕೂರಲ್ಲೇ ಸಿಗೋದು ನಿನ್ಗೆ. ಹೂ ಕಣಯ್ಯ. ಆಯ್ತು ಹೇಳಪ್ಪ. ಹೋದಿ ಲೆಕ್ಕ ಆಗೋಳೆಯ. ಹೇಳೋ. 10 ಮೂಟೆ ಮೆಣಸು, 10 ಮೂಟೆ ಮೆಣಸು, 10 ಮೂಟೆ ಜೀರಿಗೆ, 10 ಮೂಟೆ ಜೀರಿಗೆ, 30 ಮೂಟೆ ಬುರ್ಗಣೆಯ. ಸೂದ್ರ ಮುಂಡೆ ಮಗನೇ, ಇಲ್ಲೇ ಯಾರು ತಗೊಳಲ್ಲ, ಅಕ್ಕಪಕ್ಕದ ಅಂಗಡಿಗಳೆಲ್ಲ ತುಂಬ ನಿಂತವೆ. ಬುರ್ಗುಲು 30 ಮೂಟೆ ತಗೊಬಂದ್ ನಾನು ಯಾವ ಬದರಲ್ಲಿ ತಗೋತಾರೆ. ಯಾಕೆ ಕ್ವಾಲಿಟಿ ಕಟ್ಕೊಂಡು ಏನೋಲೇ? ಈಗಿನ ಕಾಲದಲ್ಲಿ ಯಾರು ತಗೊಳಲ್ಲ. 30 ಮೂಟೆ ಬುರ್ಗುಲ್ ತಂದ್ಬಿಟ್ಟಿದ್ಯಲ್ಲ, ಎಲ್ಲ ವೇಟ್ ಮಾಡ್ದಲ್ಲ. ನೀನಿದ್ದಿ ಯಾರು? ನೀನು. ನಾನೇನೋ ಎಷ್ಟೋ ತಿಂದ್ಬಿಡ್ತಿ. ಯೋ ತಿನ್ನಕಲ್ಲ ಕಣೆ, ಮಾರಕ್ಕೆ ಆಳ ಬಿದ್ದವನೆ ಕಿವಿ ನೆಟ್. ನಾನ್ ಮಾರೋದಲ್ಲ ಕಣೋ, ಈ ಅಂಗಡಿ ಮುಂಗಟ್ಟಲ್ಲಿ ಎಲ್ಲೋ ತಗೊಂಡೋಗಿ ಮಾರ್ತಿ. ಯೋ ಗಿರಾಕಿ ಬರ್ತಾರೆ, ಮಾಡ್ಕೊಳ ಬಿಡೆಯ. ಆಯ್ತು, ಅದಿರ್ಲಿ. ಹೇಳೋ, ಇನ್ನೇನ್ ಮಾಡ್ದೋ? ಇನ್ನ ಲೆಕ್ಕ ಕೊಡ್ಬೇಕೇನೆ. ಹೂನು ತಗೊಳ್ಳೇ ಹೇಳ್ತೀನಿ. ಹೇಳೋ. ಯಾ 10 ಮೂಟೆ ಧನ್ಯ. ಓಹೋ, 10 ಮೂಟೆ ಧನ್ಯ, 10 ಮೂಟೆ ಮೆಣಸಿನಕಾಯಿ, 10 ಮೂಟೆ ಮೆಣಸಿನಕಾಯಿ, 30 ಮೂಟೆ ಬುರ್ಲು ಕಣೆ. ಬುರ್ಗ್ಲು ಮಗನ ತಿರ್ಗಾ 30 ಮೂಟೆ ಅಂತ ಬುರ್ಗುಲು ಅಂತ ಒಟ್ಟು ಬುರ್ಗುಲೇ ತಿಂದು ಸಾಯ್ತೇನೋ. ಬುರ್ಲು ಮಾಡದೆ ಹೋದ್ರೆ ಅಲ್ಲ ಕಣೋ, ನಾವು ವ್ಯಾಪಾರ ಮಾಡಿ ಒಂದಕ್ಕೊಂದು ಸೇರಿಸಿ 2 ಮಾಡ್ಬೇಕು. ನೀನು ಅದು ತಿಂದು ತಿಂದು ತೊಸೆ ಬೆಳೆಸ್ಕೊಂಡೇ ಹೊರ್ತು ಇದ್ರನ್ನ. ಅಯ್ಯೋ ಮುಂಡೆ ಮಗನೇ, ಅದಿರ್ಲಿ. ನಮ್ಮ ಮನೆ ಕೆಲ್ಸಕ್ಕಾಗಿ ಒಬ್ಬ ದಾಸಿನ ಕರ್ಕೊಂಡ್ ಬಂದೀನಿ. ನಮ್ಮ ಮನೆ ಕೆಲ್ಸಕ್ಕೆ ಕೆಲಸ ಮಾಡ್ಸಕ್ಕೆ ಒಬ್ಳು ದಾಸಿನ ಕರ್ಕೊಂಡ್ ಬಂದೀನಿ. ದಾಸಿ ಅಲ್ಲ ಕೊಡು ಸೌದ್ರ ಮುಂಡೆ ಮಗನೇ, ದಾಸಿನ ಕರ್ಕೊಂಡ್ ಬಂದೀನಿ. ನೋಡಿ ಇಲ್ಲಿ ಅವ್ರೆ, ಆ ಅಮ್ಮನ್ನ ಒಂದ್ ಗಳಿಗೆನೂ ಬಿಡ್ದಂತೆ, ಒಂದ್ ಗಳಿಗೆ ಮಾತ್ರ ಮನಸ್ಬೇಕು, ಯಾವಾಗೂ ಕೆಲಸ ಮಾಡ್ತಾನೆ ಇರ್ಬೇಕು. ಅದಿರ್ಲಿ ಕಣಯ್ಯ, ಲಗ್ನ ಮುಂಡೆ ಮಗನೇ, ನೀನು ಇನ್ನ ಚಿಕ್ಕ ವಯಸ್ಕೊಂಡು ನಿನ್ಗೆ ಯಾಕೋ ಲಗ್ನ? ಅಲ್ಲ ಕಣಯ್ಯ, ಏನೇ ಚಿಕ್ಕ ವಯಸ್ಸು? ಏನೋ ಮದುವೆ ಒಂದು ವಯಸ್ಸಾಗದೆ, ಚಿಕ್ಕ ವಯಸ್ಸು. ಆಯ್ತು, ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಕೆಲಸ ಆಗ್ಲಿ. ನೀನ್ ಮಾತ್ರ ಮಾಡ್ಕೊಂಡೆ ಕೆಲಸ ಆಗ್ಲಿ ಅಂತಿಲ್ಲ. ನಾನ್ ಮದುವೆ ಮಾಡ್ಕೊಂಡಿದ್ದೆ, ನೀನು ಹುಟ್ಟಿದ್ಕೊಂಡು ನಡಿಯೋ. ಅಲ್ಲ ಕಣಯ್ಯ, ನೀನು ಮಾತ್ರ ನಮ್ಮ ಅವ್ವನ್ ಮದುವೆ ಆಗ್ಬೋದು, ನಾನು ಹೆಣ್ಣು ನೋಡ್ಕೊಂಡಿದ್ದೀನಿ ಕಣಯ್ಯ. ಯಾರಲ್ಲ? ನಿಮ್ಮ ಅವ್ವನ್ನ ಕಣಯ್ಯ. ಅಯ್ಯೋ ಸೂದ್ರ ಮುಂಡೆ ಮಗನೇ, ಎಂತ ಕೆಲಸ ಮಾಡ್ದು. ನಮ್ಮವ್ವ ನಿನ್ಗೆ ಏನಾಗಬೇಕು? ಅಲ್ಲ ಕಣೆ, ನಮ್ಮವ್ವ ನಿನ್ಗೆ ಏನಾಗಬೇಕಯ್ಯ? ನನ್ನ ಹೆಂಡತಿ ಕಾಣೋ. ಹಂಗೆ ಕಣಯ್ಯ, ನಿಮ್ಮವ್ವನ ನಾನು ಇಡ್ರು ಕಣಯ್ಯ. ಅಯ್ಯೋ ಸೋದ್ರ ಮುಂಡೆ ಮಗನೇ, ಅದು ಯಾಗನಾಗಿರ್ಲಿ, ಈ ಅಮ್ಮನ ಜೊತೆ ಕೆಲಸ ಮಾಡಿಸ್ಕೊಂಡು ಕಾಲ ಕಳಿಯೋ. ಹೌದೇನಯ್ಯ? ಒಂದ್ ಗಳಿಗೆ ಬಿಡ್ಬಾರ್ದು. ಕರ ಇದ್ದಂಗೆ ಈ ಕರ ಯಾವ್ದಯ್ಯ? ಅವ್ರ ಮಗ ಕಾಣೋ. ಏನಂದೆ? ಅವ್ರ ಮಗ ಕಾಣೋ. ಅವಾಗ ಹೇಳೋದು ಏನಯ್ಯ ನೀನು?
ನಾನ್ ದಾಸಿನ ತಗೊಂಬಂದಿನಿ ಅಂತ. ದಾಸಿ ಮಗ್ಲಲ್ಲಿ ಕರ ಯಾಕೆ ಯಾವತ್ತು ಮತ್ತೆ ಹಸಿನ ಜೊತೆ ಕರ ಇರಲ್ವೇನೋ, ಹಂಗೆ ಕರ ಬಂದದೆ. ನೀನ್ ನನ್ ಮನೆ ಹಾಳು ಮಾಡ್ಬಿಡ್ತಿ ಬಿಡಿ. ಯಾಕೋ ಅಂದ್ರೆ ಅವಾಗೆ ಹೇಳುದು ಒಬ್ಳು ದಾಸಿನ ಕರ್ಕೊಂಬಂದಿದ್ದೀನಿ ಅಂತ. ಈಗ ನೋಡ್ರಿ ಅದ್ರ ಜೊತೆ ಮಗಾನು ಅದೇ ಅಂತಿಲ್ಲ. ಯೋ ಇರ್ಲಿ ಬಿಡಪ್ಪ, ಏನ್ ಮಾಡಕ್ಕಾಯ್ತು, ಏನ್ ಹೇಳು. ಅಲ್ಲ ಕಣಯ್ಯ, ಇರ್ಲಿ ಬಿಡು ಅಂದ್ರೆ ಅಮ್ಮನ್ಗೆ ಒಂದ್ ಪಾವ್ ಅಕ್ಕಿ ಕೊಡೋದು, ಅದ್ರಲ್ಲೇ ಆ ಮಗಿಗೆ ಕೊಡ್ರಿ ಎಲ್ಲೇ ತರೋದು. ಇದು ಯೋಚನೆ ಮಾಡಿಲ್ವಲ್ಲ ನನಗೆ. ಎಲ್ಲಿ ಯೋಚನೆ ಮಾತಾಡ್ ನೀನು ಮುದ್ಮುಂಡೆ ವಯಸ್ಸಾಯ್ತಲ್ಲೋ. ಇರ್ಲಿ, ಹೆಂಗಾನ ಮಾಡಿ ಆ ಹುಡುಗನ ಮ್ಯಾತ್ಗೆ ಹೊಡೆದಿ ಓಡಿಸ್ಬಿಡ್ಲಾ. ನಾನು ಓಡ್ಕೋತೀನಿ, ನಾನು ನೋಡ್ಕೋತೀನಿ. ನಡಿ ಮನೆಗೆ. ಹೋಗೋ ಮಾಡ್ಕೋ ಹೋಗೋ. ಏ ಬಾಲಕ, ಮೊದಲು ಆಚೆ ಹೊರಡುವನಾಗು. ಓ ದಾಸಿ, ನೀನು ನಮ್ಮ ಅಪ್ಪ ಹೇಳಿದ್ದು ಒಬ್ರನ್ನ, ನೀನ್ ಈ ಮಗ ಯಾರ್ದಯ್ಯ? ಯಾರ್ದಮ್ಮ? ನನ್ನದೇ ಸ್ವಾಮಿ. ನಿನ್ನದೇನೆ. ಹಸಿನ ಜೊತೆ ಕರ ಬಂದಾಗೆ ಈ ಮಗಿ ನಿನ್ ಕೊಡೋದಲ್ದೆ ಈ ಮಗಿಗೂ ತಂದು ಎಲ್ಲಮ್ಮ ಕೊಡೋದು ಅನ್ನನ. ಹಾಗನ್ನಬೇಡಿ ಸ್ವಾಮಿ, ನನ್ನ ಪಾಲಿನ ಅನ್ನವನ್ನಿಟ್ಟು ನನ್ನ ಮಗನನ್ನು ಪೋಷಿಸಿಕೊಳ್ಳುವೆನು. ಹಾಗಾದರೆ ಯಪ್ಪೋ ಯಪ್ಪೋ ಅಂದೆ. ಅಲ್ಲ ಕಣಪ್ಪ, ಏನಪ್ಪ ನೀನು ಈ ದಾಸಿ ಕೂಡ ಅಂದಲ್ಲೇನೆ 3 ಪಾವು ಅಂದ್ರೆ ವರ್ಷಕ್ಕೆ 90 ಸೇರಾಯ್ತದೆ. ಅದ್ರ ಜೊತೆ ಈ ಹುಡುಗನ್ಗೆ ಎಲ್ಲ ಕೊಡೋದು. ಓಹೋಹೋ, ಹೆಂಗಾರ ಮಾಡಿ ನನ್ಗೇನು ಗೊತ್ತಾಗ್ತಾ ಇಲ್ಲ. ಹೆಂಗಾರ ಮಾಡಿ ಹೊಡೆದ. ನಾನು ಓಡ್ತೀನಿ. ನಡಿ ನಡಿ. ಆಯ್ತು ಹೋಗೋ. ಏ ಪುಣ್ಯ ಬರಕ, ಬೇಗನೆ ಹೊರಡುವ ನಾವು. ಅಮ್ಮ ಬೇಗ ಈ ಹುಡುಗನ ಕಳ್ಸೋಣಮ್ಮ. ನಾನೆಲ್ಲಿಗೂ ನನ್ನ ಮಗನನ್ನು ಕಳಿಸುವುದಿಲ್ಲ. ನಿಮಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆನು. ನನ್ನ ಕಂದನನ್ನು ನನ್ನ ಸಂಗಳವಿರಲು ಬಿಡಿ ಸ್ವಾಮಿ. ಬೇಗನೆ ಒಳಗೆ ನಾವು ಪುಣ್ಯ ಬರಕ. ಬೇಗನೆ ಹೊರಡಲು ಬೇಗನೆ ಹೊರಡಲು ದಯಮಾಡಿ ನನ್ನ ಕಂದನನ್ನು ಹೊಡೆಯಬೇಡಿ. ಸ್ವಲ್ಪ ಕಾಲ ಅವಕಾಶವನ್ನು ಕೊಟ್ಟರೆ ತಾವು ಹೇಳಿದಂತೆಯೇ ಎಲ್ಲಿಯಾದರೂ ಹೋಗಿ ಬಿಟ್ಟು ಬರುವೆನು ಸ್ವಾಮಿ. ಹಾಗಿದ್ರೆ ನಡಿಯಮ್ಮ, ನಾನು ಜೊತೆಲಿ ಬರ್ತೀನಿ. ಮಾರ್ಬಿಟ್ಟು ಬರೋಣ. ಹೋಗಲಿ ಸ್ವಾಮಿ.